ಮನದ ಕಡಲು. ಇದು ಯೋಗರಾಜ್ ಭಟ್ ಅವರ ಬರ್ತಾ ಇರುವಂತಹ ಮುಂದಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ. ಹೌದು, ಭಟ್ಟರ ಸಿನಿಮಾಗಳು ಈಗಾಗಲೇ ಅಷ್ಟೊಂದು ಹೇಳಿಕೊಳ್ಳುವಂತಹ ಸಿನಿಮಾಗಳು ಆಗಲಿಲ್ಲ. ಆದರೆ ಈಗ ಹೊಸ ಹೀರೋವನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡ್ತಾ ಇದ್ದಾರೆ ನಮ್ಮ ಭಟ್ರು. ಅವರೇ ಸುಮುಖ. ಹೌದು, ಈ ಚಿತ್ರದ ನಾಯಕ ಮನದ ಕಡಲು. ಹೌದು, ರಶಿಕಾ ಇವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇದು ಒಂದು ಲವ್ ರೊಮ್ಯಾಂಟಿಕ್ ಸಿನಿಮಾ ಆಗಿದೆ. ಭಟ್ಟರು ಇಲ್ಲಿ ಹೊಸಬರಿಗೆ ಪರಿಚಯ ಮಾಡ್ತಾ ಇದ್ದು, ಇದು ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆಗೆ ಒಂದು ಪ್ರಮುಖ ಅಸ್ತ್ರ. ಗಣೇಶ್ ಅವರ ಮುಂಗಾರು ಮಳೆ ಸಿನಿಮಾದಂತೆ ಈ ಸಿನಿಮಾ ಕೂಡ ಹಿಟ್ ಆಗುತ್ತಾ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ಹೌದು, ಈ ಸಿನಿಮಾದ ರಿಲೀಸ್ ಡೇಟ್ ಈಗ ಭಟ್ಟರ ತಂಡ ಅನೌನ್ಸ್ ಮಾಡಿದೆ ಅಂತಲೇ ಹೇಳಬೇಕು. ಹೌದು, ಈ ಸಿನಿಮಾದ ರಿಲೀಸ್ ಡೇಟ್ ಇದೇ ತಿಂಗಳು ಅಂದರೆ ಮಾರ್ಚ್ನ ಕೊನೆಯಲ್ಲಿ ಬರ್ತಾ ಇದೆ. ಹೌದು, ಇದೇ ತಿಂಗಳು ಮಾರ್ಚ್ ಕೊನೆಯಲ್ಲಿ ಅಂದರೆ ಮಾರ್ಚ್ 28ರಂದು ರಾಜ್ಯಾದ್ಯಂತ ಮನದ ಕಡಲು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಯೋಗರಾಜ್ ಭಟ್ ಅವರು. ಮುಂಗಾರು ಮಳೆ ಮಾಡಿದಂತಹ ಮ್ಯಾಜಿಕ್ ಈ ಸಿನಿಮಾ ಮನದ ಕಡಲು ಮಾಡಲೇಬೇಕೆಂದು ಹೇಳುತ್ತೇವೆ. ಹೌದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಂತಹ ಗೆಲುವು ಮುಂಗಾರು ಮಳೆ ಆಗಿತ್ತು. ಅದೇ ತರಹ ಈ ಹೊಸ ನಾಯಕ ಆದ ಸುಮುಖಗೆ ಯೋಗರಾಜ್ ಭಟ್ಟರು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ನಿರ್ದೇಶನದೊಂದಿಗೆ ಪರಿಚಯ ಮಾಡಲಿ ಎಂದು ಕೇಳಿಕೊಳ್ಳುತ್ತೇವೆ. ಹೌದು, ಮುಂಗಾರು ಮಳೆ ನಿರ್ಮಾಪಕರು ಈ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ಮತ್ತು ಈ ಸಿನಿಮಾನ ಮ್ಯೂಸಿಕ್ ಕೊಟ್ಟಿದ್ದು ನಮ್ಮ ವಿ ಹರಿಕೃಷ್ಣ ಅವರು. ಯೋಗರಾಜ್ ಭಟ್ಟರಿಗೂ ಈ ಸಿನಿಮಾದ ಮೂಲಕ ಒಳ್ಳೆಯ ಕಮ್ಬ್ಯಾಕ್ ಸಿಗಲಿ ಎಂದು ಕೇಳಿಕೊಳ್ಳೋಣ. ಬಾಯ್.